MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಹಾಲು ಮತದವರ ಅಧಿಕಾರ ಬದಲಿಸುವುದು ಸುಲಭವಲ್ಲ ಎಂದ ದೇವರವಾಣಿ. ಮುಳಬಾಗಿಲಿನಲ್ಲಿ ಕೈ ಮುಖಂಡರ ಜಟಾಪಟಿ, ರಾಹುಲ್ ಫೋಟೋ ತಿರುಚಿದವರ ವಿರುದ್ಧ ಎಫ್ಐಆರ್, ಅಂಜನಾದ್ರಿಗೆ ಬೇರೆ ಅರ್ಚಕರ ಕರೆತಂದು ಪೂಜೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಸಿಎಂ ಬದಲಾವಣೆ ಆಗಲ್ಲ ಅಂತ ಮೊಹರಂ ಹಬ್ಬದಲ್ಲಿ ಅಲಿದೇವರ ವಾಣಿ ನುಡಿದಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದ ಮೊಹರಂ ಹಬ್ಬದಲ್ಲಿ ಈ ದೈವವಾಣಿ ನುಡಿದಿದ್ದು, ಹಾಲು ಕೆಟ್ಟರೂ ಹಾಲು ಮತ ಕೆಡಂಗಿಲ್ಲ. ಹಾಲು ಮತದವರ ಕೈಯಲ್ಲಿ ನೀವು ಅಧಿಕಾರವನ್ನ ಕೊಟ್ಟಿದ್ದೀರಿ, ಅದನ್ನ ಬದಲಿಸುವುದು ಸುಲಭವಲ್ಲ, ಬಹಳ ಕಠಿಣವಿದೆ. ಅವರಾಗಿಯೇ ಬಿಟ್ಟು ಕೊಟ್ರೆ ಇನ್ನೊಬ್ಬರಿಗೆ ಅಧಿಕಾರ ಸಿಗುತ್ತೆ ಅಂತ ದೈವ ನುಡಿದಿದೆ. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವರಾಗಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ಕೋಲಾರ ಕಾಂಗ್ರೆಸ್ ಘಟಕದಲ್ಲಿ ಗುಂಪುಗಾರಿಕೆ ನಿಲ್ಲುವಂತೆ ಕಾಣ್ತಿಲ್ಲ. ಮುಳಬಾಗಿಲಿನಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ತಳ್ಳಾಟ ನೂಕಾಟ ಸಂಭವಿಸಿದೆ. ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಜಟಾಪಟಿ ನಡೆದಿದೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನಾಗಿ ಉಮಾಶಂಕರ್ ನೇಮಿಸಿದ್ದು ಮತ್ತು ಕೋಮಲ್ ಚುನಾವಣೆಯಲ್ಲಿ ಸೋಲಿನ ವಿಚಾರದಲ್ಲಿ ಘರ್ಷಣೆ ನಡೆದಿದೆ. ಸ್ಯಾನಿಟರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿ ಫೋಟೋ ವಿವಾದಕ್ಕೆ ಕಾರಣವಾಗಿದೆ. ಬಿಹಾರ ಮೂಲದ ಎಕ್ಸ್ ಖಾತೆದಾರರಾಗಿರುವ ರತನ್ ರಂಜನ್, ಅರುಣ್ ಕೋಸಿಲ್ ಎಂಬುವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳು ರಾಹುಲ್ ಗಾಂಧಿ ಫೋಟೋ ಮಾರ್ಕ್ ಮಾಡಿ ಸುಳ್ಳು, ಮಾನಹಾನಿ, ಸ್ತ್ರೀದ್ವೇಷ ವಿಚಾರ ಪ್ರಕಟಿಸಿದ್ದಾರೆ ಅಂತ ಪ್ರಿಯಾಂಕಾ ದೇವಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೊಪ್ಪಳದ ಅಂಜನಾದ್ರಿ ದೇವಾಲಯದಲ್ಲಿ ಅರ್ಚಕರ ಪೂಜೆ ವಿವಾದಕ್ಕೆ ಕಾರಣವಾಗಿದೆ. ಇದರ ನಡುವೆ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಬೇರೆ ಅರ್ಚಕರನ್ನ ಕರೆತಂದು ಪೂಜೆ ಸಲ್ಲಿಸಿದ್ದಾರೆ. ದೇವಾಲಯದ ಆಡಳಿತ ಅಧಿಕಾರಿ ಪೂಜೆಗೆ ಅವಕಾಶವನ್ನ ನೀಡದ್ದಕ್ಕೆ ಅರ್ಚಕ ವಿದ್ಯಾದಾಸ್ ಬಾಬಾ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದ್ರೆ ಇದರ ನಡುವೆಯೇ ಡಿಸಿ ಬೇರೊಬ್ಬ ಅರ್ಚಕರನ್ನ ಕರೆತಂದು ಅಂಜನಾದ್ರಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಮದ್ಯದ ಅಮಲಿನಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ದಾಳಿ ಮಾಡಿದ್ದ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಹೊಂಗಸಂದ್ರ ನಿವಾಸಿಗಳಾದ ಅರುಣ್, ಸಾಗರ್, ಸತೀಶ್, ಮರಿಯಪ್ಪನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಜುಲೈ 5ರಂದು ರಾತ್ರಿ ರಸ್ತೆ ಬದಿ ನಿಲ್ಲಿಸಿದ್ದ 12 ಕಾರು, 8 ಆಟೋಗಳ ಗಾಜು ಪುಡಿ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬೀರಮಲೆ ಬೆಟ್ಟದಲ್ಲಿ ನೈತಿಕ ಪೊಲೀಸ್ಗಿರಿ ಸಂಬಂಧ ಬಾಲಕನ ತಂದೆ ಕೇಸ್ ದಾಖಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಎಸ್ಪಿ ಡಾಕ್ಟರ್ ಅರುಣ್, ಇಬ್ಬರು ಅಪ್ರಾಪ್ತರು ಒಂದೇ ಧರ್ಮಕ್ಕೆ ಸೇರಿದವರು. ಯುವಕ ಮತ್ತು ಬಾಲಕಿ ಬೇರೆ ಧರ್ಮದವರೆಂಬ ಅನುಮಾನದಿಂದ ಆರೋಪಿಗಳು ತೊಂದರೆ ನೀಡಿದ್ದಾರೆ. ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಇಬ್ಬರನ್ನ ವಶಕ್ಕೆ ಪಡೆದಿದ್ದೇವೆ. ಇಬ್ಬರು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಈಗಾಗಲೇ ಪೊಲೀಸ್ ವಶಪಡಿಸಿಕೊಳ್ಳಲಾಗಿದೆ. ಮುಂದೆ ಅವರನ್ನು ಎನ್ಕ್ವೈರಿ ಮಾಡಿ ಮನೆ ನ್ಯಾಯಾಲಯಕ್ಕೆ ಅವರನ್ನು ರಿಲೀಸ್ ಮಾಡಲಾಗಿದೆ. ಆಷಾಢ ಮಾಸದ ಪ್ರಥಮ ಏಕಾದಶಿಯನ್ನ ಆಷಾಢ ಏಕಾದಶಿ ಅಂತ ಅಥವಾ ದೇವಶಯನಿ ಏಕಾದಶಿ ಎಂದು ಸಹ ಕರೀತಾರೆ. ಬೆಂಗಳೂರಿನಲ್ಲಿ ಆಷಾಢ ಏಕಾದಶಿಯ ಪ್ರಯುಕ್ತ ವೈಷ್ಣವ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ಕಾರ್ಯಕ್ರಮ ನಡೆಯಿತು. ಬಸವನಗುಡಿಯಲ್ಲಿ ಉತ್ತರಾದಿ ಮಠದ ದಿಗ್ವಿಜಯ ನರಸಿಂಹ ದೇವಾಲಯದಲ್ಲಿ ಸಹಸ್ರಾರು ಭಕ್ತರಿಗೆ ಸತ್ಯಾತ್ಮ ತೀರ್ಥರು ತಪ್ತ ಮುದ್ರಧಾರಣೆ ಮಾಡಿದ್ರು. ಅದೇ ರೀತಿ ನಗರದ ಚಾಮರಾಜಪೇಟೆಯ ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರಿಂದ ತಪ್ತ ಮುದ್ರಾಧಾರಣೆ ಮಾಡಲಾಯಿತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.